ಮಸ್ತ್ ಆಗೈತೆ ಉಪ್ಪಿಟ್ಟು. ಆಹಾ, ಏನು ಬಾಯಲಿ ಇಲ್ಲೇ ಹೊಲ್ದಾಗ ಕೊತ್ತಂಬರಿ ಮೆಣಸಿನ್ಕಾಯಿ ಚಂದಾಗಿ ಎಣ್ಣೆ ಹಾಕಿ ರವೆ ಹುರಿದ್ನಿ. ಆಹಾ, ಬರೀಗೈತೆ ನೋಡ್ರಿ. ಹೌದು ನೋಡ್ಲಿ ಕಂಗಿ, ಹಂಗೆ ಎರಡು ತಾಬನ್ ತಿನ್ಬೇಕು ಅನ್ಸತ್ತೈತಿ. ಅದ್ರ ಜೋಡಿ ಒಂದೊಂದು ತತ್ತಿನೂ ಇಟ್ಬಿಟ್ಟಿದಿ, ಮಸ್ತ್ ಆಗ್ಬಿಟ್ಟೈತೆ ನೋಡ್ಲಿ ನನಗರ. ಹ್ಞೂ ರೀ, ಆ ಅನ್ನಾರು ಎಲ್ಲ ಇಟ್ಬಿಟ್ಟಾರ ನೋಡ್ರಿ ಇಲ್ಲಿ. ರವಾ ಐತಿ, ಗೋಧಿ ಹಿಟ್ಟು ಐತಿ, ಜೋಳದ ಹಿಟ್ಟು ಐತಿ, ಮತ್ತು ಅಕ್ಕಿ ರವಾ ಐತಿ, ಇವನು ಇಟ್ಟದಾರ್ರಿ ಜೊತೆಗೆ. ಅದನ್ನೆಲ್ಲ ಇಟ್ಟು ಮತ್ತು ಹೊಳ್ಳಿ ನಮ್ಗೆ ನೋಡ್ರಿ ಹಾಲು ಕೊಟ್ಟರು ಬೆಳಿಗ್ಗೆ. ಅವ್ರು ಕೊಟ್ಟಿದ್ದಕ್ಕೆ ಅದಕ್ಕೆ ಉಪ್ಪಿಟ್ಟು ಮಾಡಿ ಬಿಸಿ ಬಿಸಿ ಚಹಾ ಮಾಡಿ ರಾತ್ರಿ ಥಂಡಿ ಇತ್ತಲ್ಲ ಅಂತೆ ಸಂಜೆಗೆ ಚಹಾ ಇಟ್ಟ ನೋಡ್ರಿ. ಪಾಪ ಅನ್ನಾರು ಕರೆದ್ರೆ ಬರಲೇ ಇಲ್ಲ ನೋಡ್ರಿ. ಅದಕ್ಕೆ ಕಾಯಿಪಲ್ಲೆ ಇರ್ತು ಹೊಲ್ದಾಗ ಐತಿ ಎಲ್ಲ ತೊಗೊಂಡ್ರಿ. ನಾನು ಒಂದು ಈಟ್ ಅಡ್ಡಾಡ್ಕೊತ ಹೋಗಿ ಮೆಣಸಿನ್ಕಾಯಿ ಕೊತ್ತಂಬರಿ ಹರ್ಕೊಂಬಂದಿಲ್ಲ, ಹಾಕಿದ್ದೀನಿ ಹಚ್ಚ ಹಸರಿಂದ. ಇಂಥದ್ದು ಎಲ್ಲೂ ತಿಂದಿರಲಿಲ್ಲ ನೋಡ್ರಿ. ಅಲ್ಲಿ ಮನ್ಯಾಗೆಲ್ಲ ಒಣಗಿದ ಕೊತ್ತಂಬರಿ ಒಣಗಿದ ಮೆಣಸಿನ್ಕಾಯಿ ಇಂಥವೆಲ್ಲ ತಿಂದು ಹಚ್ಚ ಹಸಿರು ನೋಡ್ರಿ. ಹೊಲದಾಗಿನ ತಿನ್ನಾಕತ್ರ ನಾ ಏನು 3 ಪಟ್ಟು ತಪ್ಪ ನನ್ನೋರ್ನ. ಹೌದಾ? ಹೌದು, ಮಸ್ತ್ ಐತಿ. ಹೊಲದಾಗಿಂದ ರುಚಿನ ಬೇರೆ, ಅದ್ರಾಗ ಬೇರೆ ಆ ಗ್ಯಾಸ್ ಮೇಲೆ ಮಾಡೋ ಅಡ್ಗೆ ರುಚಿನ ರುಚಿ ಅಲ್ಲ ಅದು. ಇದು ನೋಡಿ ಒಲೆ ಮೇಲೆ ಕಟ್ಗೆ ಹಾಕಿ ಅಡ್ಗೆ ಮಾಡಿರ ಆಹಾ ಏನು ರುಚಿನ. ಈಗೇನು ಮಾಡಕ್ಕಿಟ್ಟಿದಿ ಅಡ್ಗೆ? ಏನಿಲ್ರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಾರು ಮಾಡಾಕಿಟ್ಟಾನೆ. ಉಳ್ಳಾಗಡ್ಡಿ ಇದು ಟೊಮೆಟೊ ಹಣ್ಣಿದ್ದು ಹಾಕಿ ಉಳ್ಳಾಗಡ್ಡಿ ಸಾರು ಮಾಡಾಕಿಟ್ಟಾನೆ. ಅಕ್ಕಿ ಹಸನ್ ಮಾಡಿ ಇಟ್ಟಾನೆ ನೋಡ್ರಿ ಅಲ್ಲಿ ಮರದಾಗ. ಇನ್ನು ಅನ್ನಕ್ಕೆ ಇಡ್ಬೇಕು. ಈಚೆ ಕಡೆ ಚಹಾ ಇಟ್ಟೇನೆ, ಆಚೆ ಕಡೆ ಸಾರಿಗೆ ಇಟ್ಟೇನಿ. ಮತ್ತು ಕರುಬಾಳಿಯಾಗ ಉಪ್ಪಿಟ್ಟೈತಿ, ಅದು ಇನ್ನಟ್ಟು ಐತಿ. ಅದನ್ನ ತಿಂದು ಖಾಲಿ ಮಾಡಿಬಿಟ್ರಾತು. ಅದಕ್ಕೆ ಅದಷ್ಟು ತಿಂದು ಬಿಡ್ತಾನೆ ನಾ ಅಂತೂ. ಇನ್ನೇನು ಅನ್ನ ಅಷ್ಟು ಮಾಡ್ತೇನೆ ರೀ. ಮತ್ತು ರೊಟ್ಟಿ ನಾಳಿಂದ ಮಾಡಿರಾತು. ಇವತ್ತೆಲ್ಲ ಧೂಳ ಹೊಡ್ಕೋಬೇಕಲ್ರಿ. ಹಾಂ ಹಾಂ, ತಗೋ, ಇದಿಷ್ಟು ಉಪ್ಪಿಟ್ಟು ತಿಂದು ಎಲ್ಲ ಸ್ವಚ್ಛ ಮಾಡ್ಕೊಂಬಿಡೋಣ ಮನೆಯೆಲ್ಲ. ಈ ಅಡಿಗೆ ಮನೆ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿಬಿಡೋಣ್ರಿ ಇದನ್ನ. ಇದೆಲ್ಲ ಒಡೆದು ಇದನ್ನೆಲ್ಲ ಒಟ್ಟ ಅವ್ರ ಅಣ್ಣಾರ ಹೆಂತ ಬಂದು ನೋಡಿರ ಅಂದ್ರೆ ಏನು ಮಸ್ತ್ ಐತೆ ಅಂದಿರ್ಬೇಕು, ಹಂಗೆ ಮಾಡೋಣ್ರಿ. ತಗೋ, ನಿನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೆ. ಎಲ್ಲಿ ಬೇಕಲ್ಲಿ ಕಟ್ಗೆ ಇಟ್ಕೋ. ಒಲಿ ನೋಡಿ ಅದನ್ನು ಅಷ್ಟೇ ಮೆತ್ಕೊಂಡು ಚಂದಮ್ಗೆ ಮಾಡಿಕೊಂಡು ಅಲ್ಲಿ ನಮ್ಮ ಇದ್ರದ ಓಮ್ ಅಂತ ಬರ್ದೆ ಅಂದ್ರೆ ಚಂದ ಅನ್ನಿಸ್ತೈತೆ ಒಲಿ ಮೇಲೆ. ಏನು ಬರೆದು ಕುಂಕುಮ ಅದು ಹಚ್ಚಿ ಜಳಕ ಮಾಡಿ ಪೂಜೆ ಮಾಡಿ ಹಾಲು ಖುಷಿ ಅಡುಗೆ ಮಾಡಿಬಿಡು ಏನು. ತಗೋರಿ, ಅಷ್ಟೇ ಮಾಡೋಣಂತ. ಬಂದ ಕೂಡಲೇ ಹಾಲು ಉಗ್ಸೋದಿತ್ತು. ಮತ್ತೇನು ಮಾಡೋದು, ಗದ್ದಲ ಹಾಕಲ್ಲ, ಹಾಲು ಇರಲಿಲ್ಲ, ಏನೂ ಇರಲಿಲ್ಲ. ನಾವೇನೇನು ಹೊಸ ಮನೆಗೆ ಬಂದಿಲ್ಲ, ಏನು ಬಾಡಿಗೆ ಮನೆಗೆ ಬಂದಿಲ್ಲ. ಜೀವನಾನ ಬಿಟ್ಟು ಸಾಯೋ ಸ್ಥಿತಿಯಲ್ಲಿದ್ದಾಗ ಸಿಕ್ಕಂತ ಗೂಡಿದು. ಅದರಲ್ಲೂ ಇಂಥ ಅದೃಷ್ಟ ಅಂದರೆ ಎಲ್ಲ ಶಿವಪ್ಪನ ಕೊಟ್ಟ ನನಗೆ. ಎಲ್ಲ ಶಿವಪ್ಪನ ದಯೆ. ಆತ ನೀನು ಲಘು ಲಘು ತಿನ್ನು, ನಾನು ತಿಂದು ಧೂಳ ಹೊಡಿತಾನೆ. ಹಾಂ ರೀ, ಕ್ಲೀನ್ ಮಾಡಕ್ಕೆ ಮೆತ್ತ ಬಿಡೋಣ್ರಿ. ಆದರೂ ನೋಡ್ರಿ, ಒಂಚೂರಾದರೂ ನಮ್ಮ ಮಗ ನಮ್ಮನ್ನು ಹುಡುಕ್ಬೇಕು ಅಂತ ಅನಿಸ್ಲೇ ಇಲ್ಲೇನು. ಈಗೇನು ತನ್ನಗೆ ತಿಂತು ತಗೊಳ್ಳೆ ಒಡವಾಳ್ಕಿ ಗುಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾವೆ ತಿನ್ನೋ ಹೊತ್ನ್ಯಾಗ. ಅವನ ಹೆಸರು ಎತ್ತೋಂಗಿಲ್ಲ ಅಂತ ಅಷ್ಟೇ ಏನು ಇಲ್ಲ, ಒಡವಾಳ್ಕಿ ತೊಗೊಂಡು ದುಬ್ಬದ ಮೇಲೆ ಹಾಕ್ತಾನೆ. ಈಗ ಇಲ್ಲಿ ತಗೋರಿ. ಎಲ್ಲಿ ಹುಡುಕ್ಲಿ ನಮ್ಮಪ್ಪ ನಮ್ಮವನ? ಎಲ್ಲ ಬೀದಿ ಸುತ್ತಿದ್ದಾತು, ಎಲ್ಲ ಸುತ್ತಿದ್ದಾತು, ಎಲ್ಲೂ ಕಾಣ್ಬರಲ್ಲ. ಹುಡುಕಿ ಸಾಕಾತು. ಎಲ್ಲಿ ಹೋಗಿದಾರವ್ವ ದೇವ್ರೇ ಪರಮಾತ್ಮ? ನನ್ನ ತಂದೆ ತಾಯಿ ಸಿಗ್ಲಪ್ಪ. ಯಾರು ಓನ್ಯಾಗೂ ಮಂದಿಲ್ಲ, ತಂಡಿಗೆ ಯಾರು ಹೊರಗೂ ಬರತ್ತಿಲ್ಲ. ಏನು ಮಾಡೋದು? ಸಂಜೆ ಆಗಿಬಿಟ್ಟೈತಿ, ಯಾರು ಕಾಣತೇನೂ ಇಲ್ಲ. ಒಬ್ರಾರ ಓನ್ಯಾಗ ಮಂದಿ. ಅಪ್ಪ, ನನಗೆ ಒಂದು 200 ರೂಪಾಯಿ ಬೇಕಾಗಿದ್ದಪ್ಪ. ಯಾಕೋ ಮಗನ? ಅಲ್ಲ, ರೊಕ್ಕ ಎದಕ್ಕೆ ನಿನಗೆ? ಇನ್ನೇನು ಕಾಲೇಜು ಮುಗೀತು, ಎಲ್ಲ ಮುಗೀತು, ಇನ್ನು ಹೊಲಕ್ಕೆ ಹತ್ತು. ಎಲ್ಲ ರೊಕ್ಕ ಪಕ್ಕ ತೊಗೊಂಡು ಇದನ್ನು ಮಾಡ್ಕೋದು ಬೇಡ. ಹಂಗಲ್ಲಪ್ಪ ಅದು. ಇಲ್ಲ ನಮ್ಮ ಕಾಲೇಜ್ ಹುಡುಗರು ಸೇರಿ ನಾವು ಹೊರಗಡೆ ಹೊಂಟೇವಿ ನೋಡಿದ. ಈ ರೀತಿ ಹಾಫ್ ಚಡ್ಡಿ ಹಾಕೊಂಡು ನಿಂದ್ರಕ್ಕ ನಾ ಕಾಲೇಜ್ ಹುಡುಗ ನಂಗೆ ಅಸಹ್ಯ ಅನಿಸ್ತೈತಿ. 1-2 ಚಲೋ ಜೀನ್ಸ್ ಪ್ಯಾಂಟ್ ತೊಗೊಂಬರ್ತಾನ, ಒಂದು 1000 ರೂಪಾಯಿ ಕೊಟ್ಟು ನನಗೆ. ನಂಗೆ ಬಸ್ಸಿಗೆ ಅಷ್ಟೇ 200 ರೂಪಾಯಿ ಬೇಕು ನಂಗೆ. ಮತ್ತು ಹುಡುಗರೆಲ್ಲ ಕೂಡ ಹೋಗಿದ್ದಾವೆ ಅಂದ್ರೆ ಅಲ್ಲಿ ಹೋಟೆಲಿಗೆ ಅದು ಇದು ತಿನ್ನಕ್ಕೆ ಮಾಡಕ್ಕೆ ಹೋಗ್ತಾರ. ನನಗೆ ಬೇಕು ನೋಡಿ, ಕೊಡು ರೊಕ್ಕ. ನಿನಗೆ ಎಂಥವು ಬೇಕಲ್ಲ ಅಂಥವ ನಾ ಕೊಡಿಸ್ಕೊಂಬರ್ತಾನೆ. ನೀವು ಹುಡುಗರ ಜೊತೆ ಹೋಗಿ ತೊಗೊಂಬರೋದೇನು ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ಸುಸ್ತಾಯ್ತಪ್ಪ. ಹುಡುಕಿ ಸುಸ್ತಾಯ್ತು. ಅಯ್ಯಪ್ಪ, ಅಯ್ಯೋ. ಅನ್ನಾರ ಯಾಕತ್ತಮ್ಮ? ಯಾರಪ್ಪ ನೀ? ಅನ್ನಾರ, ಒಂದು ದಿವಸ ಕುಡಿಯಾಕೆ ನೀರು ಕೊಡ್ರಿ, ದೇಹಕ್ಕೆ ಹತ್ತಿಬಿಟ್ಟೈತಿ. ದಿವ್ಸ ಕುಡಿಯಾಕೆ ನೀರು ಕೊಡ್ರಿಪ್ಪ. ಮಗನ, ಹೋಗಿ ಒಂದು ದಿವ್ಸ ನೀರು ತರಪ್ಪ. ಹ್ಞೂ ಅಪ್ಪ. ಅನ್ನಾರ, ತಗೋರಿ ನೀರು ಕೊಡಪ್ಪ. ದಾವರ್ಕೆಗೆ ಎತ್ತು ಕೊಡ್ತಮ್ಮ. ತಗೋತಮ್ಮ, ಪುಣ್ಯ ಹತ್ಲಪ್ಪ ನಿಂಗೆ. ಅಲ್ಲ ತಮ್ಮಾರ, ನಿಮ್ಮ ಮನೇಲಿ ಓಣಿಲಿ ಎಲ್ಲೂ ನೋಡಿಲ್ಲಲ್ಲ, ಯಾರು ನೀವು? ಅನ್ನಾರ, ನಾ ಈ ಓಣ್ಯಾವಲ್ರಿ, ನಾ ಅಲ್ಲಿ 3ನೇ ಹಿಂದಿನ ಬೀದಿ ಓಣ್ಯಾವ. ಅದು ಏನಾಗೈತೆ ಅಂದ್ರೆ ನಾನು ಹೆಂಡತಿ ಒಂದಿಟ್ಟು ನಮ್ಮಪ್ಪ ನಮಗೆ ಬೈದ್ಬಿಟ್ಟಾಳು. ಮನೆ ಬಿಟ್ಟು ಹೋಗ್ರಿ ಅಂದಾಳು. ನಾ ಅದು ಕೆಲ್ಸಕ್ಕೆ ಹೋದಾಗ ನಮ್ಮಪ್ಪ ನಮ್ಮವ್ನ ಹೊರಗೆ ಹಾಕಿ ಕದ ಹಾಕಿಬಿಟ್ಟಾಳ್ರಿ. ಅವರು ಎಲ್ಲಿ ಹೋಗ್ಯಾರೋ ಏನೋ ಗೊತ್ತಿಲ್ಲ. ಬಂದಾಗಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನಮ್ಮಪ್ಪ ನಮ್ಮವ್ವ.
ಅಯ್ಯೋ ದೇವ್ರಿ, ಹೌದಾ? ಹೆಂಗಿದ್ರಪ್ಪ ಅವ್ರು ನೋಡಕ್ಕೆ? ನಮ್ಮ ಅವ್ವ ರೀ ನೀಲಿ ಕಲರ್ ಸಾಡಿ ಉಟ್ಟಾಳ್ರಿ, ತಲ್ಯಾಗ ಕೆಂಪು ಕೂದ್ಲು ಅದಾವ್ರಿ ನಮ್ಮ ಅವ್ವನು, ಕರಿ ಕೂದ್ಲಿಲ್ರಿ. ಹಂಗೆ ನಮ್ಮಪ್ಪ ಆ, ಆಕಾಶ ಕಲರ್ ಜುಬ್ಬ ಹಾಕಿ ಬಿಳಿ ಕಲರ್ ಪೈಜಾಮ ಹಾಕಿರ್ತಾನೆ ರೀ. ಯಾವಾಗಲೂ ತಲೆ ಮೇಲೆ ಟೆಪ್ಪಿಗಿರ್ತದ್ರಿ. ಹೌದಾ ತಮ್ಮ? ಹೌದಲ್ಲ? ಇವ್ರನ್ನ ಇಂದು ಬೆಳಗ್ಗೆ ನಾನು 5 ಗಂಟೆ ಸುಮಾರು, ಹ್ಞೂ ಬೆಳಗಿನ ಜಾವ 5 ಅಲ್ಲ 4 ಗಂಟೆ ಆಗಿತ್ತು ನೋಡು. ನನಗೂ ಹುಚ್ಚು ಒಯ್ಯಕ್ಕಾಗಿದ್ವ. ನಾ ಎದ್ದು ಇಲ್ಲೇ ಬಾಗಿಲ್ಕ ಬಂದಿರ್ತಾನಪ್ಪ, ಇಲ್ಲಿ ಬಂದು ಕೌಲ್ಯಾಗ ಹೋಗಿರ್ತಾನೆ. ಅವಾಗ ನಾ ಹೋಗುವಾಗ ಇಬ್ಬರು ಹೆಣ್ಮಕ್ಳು ಹೊಂಟಿದ್ರು, ಇದು ಸೇಮ ಹೊಂಟಿದ್ರು ನೀ ಹೇಳ್ದಂಗೆ. ಆದ್ರೆ ನಾನು ರಾತ್ರಿ ಹೊತ್ತಲ್ಲ, ಯಾರು ಹೊಂಟಾರು ಏನೋ ಯಪ್ಪ, ಕಳ್ಳರು ಇರ್ಬೋದು ಏನೋ, ಏನು ದೇವ್ಗಳು ಅಡ್ಡಾಡತ್ತಾವ ಈ ರೀತಿ ಅಂಥೇಳಿ ಬಡ ಬಡ ಹುಚ್ಚಿನೂ ಒಯ್ಲಿಲ್ಲ, ಏನೂ ಇಲ್ಲ, ಓಡಿ ಹೋಗಿ ಹಿತ್ಲಾಗ ಹೋದು ಮಲ್ಕೊಂಡಂತ ನೋಡ್ತಮ್ಮ. ಹಂಗಾರ ಇವು ನಿಮ್ಮ ಮನೆಯವ್ರೇ ಇರ್ಬೇಕು ಅವರು ಪಾಪ. ಈ ಕಡೆಯಿಂದ ಹಿಂಗೆ ಹೋದ್ರೆ ನೋಡ್ತಮ್ಮ. ಹೌದ್ರಿ ಅಣ್ಣಾರ, ಹಿಂಗೆ ಹೋದ್ರೇನ್ರಿ? ಹ್ಞೂನಪ್ಪ, ಹಿಂಗೆ ಹೊಂಟಿದ್ರು. ನಾನು ನೋಡಿ ಅಂಜಿ ಓಡಪ್ಪ. ನಾ ಯಾರ 4 ಗಂಟೆದಾಗ ಹಂಗದು ಮಂದಿ ಅಡ್ಡಾಡಕತ್ರ ಮತ್ತು ಅಂಜಿಕೆ ಬರೋದಿಲ್ಲನ? ಹಿಂಗೆ ನೋಡು, ಹಿಂಗೆ ದಾಟಿ ಹಿಂಗೆ ಹೋಗಿದಾರೆ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ರೀ ಅಣ್ಣ. ನಾನು ಹಿಂಗೆ ಹೊಕ್ಕನಿ, ಮುಂದೆ ಯಾರನ್ನಾರ ಕೇರ ನೋಡ್ದವ್ರು ಇನ್ನಟ್ಟು ಹೇಳ್ತಾರೆ. ಬರ್ತೀನಿ ರೀ ಅಣ್ಣಾರ. ಆತಪ್ಪ, ಹೋಗಿ ಬಾ. ನಿನ್ನ ತಂದೆ ತಾಯಿ ನಿನಗೆ ಸಿಗಲಿ, ಆ ದೇವರ ಆಶೀರ್ವಾದ ನಿನ್ನ ಮ್ಯಾಲೆ ಇರಲಿಪ್ಪ, ಹೋಗಿ ಬಾ. ಅಯ್ಯೋ, ಇಲ್ಲೇ ಹೋಗಿದಾರಂದ್ರೆ ಹಿಂಗೆ ಹೋಗಿರ್ತಾರೆ ಅವ್ರು ಎಲ್ಲಾರ. ಹಿಂಗೆ ಮುಂದೆ ಹೋದ್ರಿ ನೀ ಹೆಂಗೂ ಮನೆಗಳಿಲ್ಲ, ಹೊಲ ಗದ್ದಿನ ಬರ್ತೈತಿ ಅಂದ್ರೆ ಎಲ್ಲಾರ ಹೊಲ ಪಲ ಹೋಗಿ ಮರದ ಕೆಳಗದು ಕುಂತು ಬಿಟ್ಟಾರ ಏನು? ಓಕೆ, ನೋಡ್ತೀನಿ. ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡಿದೆ ನೀನು. ನಮ್ಮ ತಂಗಿ ಚಂದಾಳ, ಒಂದು ಮಾತು ನಿನ್ನ ಬಾವು ಬಂದಾನಂತೆ, ಒಂದು ನಿನ್ನ ಗಂಡ ಬಂದಾನಂತೆ, ಒಂದು ಮಾತು ಹೇಳಲಿಲ್ಲಕ್ಕಿ ಪಡಿಸಂಟೇನ ಬೇಕಂತಲೇ ಮಾಡಿದ್ಲೇನೋ. ನಾನು ಬಾಳೆ ಹಾಳು ಮಾಡಕ್ಕೆ ಬಂದಿದ್ಲೇನೋ ಇಲ್ಲ ಮನೆಗೆ, ದರಿದ್ರಂತಕ್ಕಿ. ಗಂಗವ್ವ ಮನೆಗೆ ಬಂದಿಲ್ಲ ಯಾಕೋ. ನಾನು ಬಂದಿಲ್ಲವ ಕೆಲಸ ಅಂಥೇಳಿ. ಏನಾಯ್ತು ಏನೋ, ಯಾಕೋ ಮನಸ್ಸಿಗೆ ಭಾಳ ಹಾಳಾಗತ್ತತಿ. ಒಂದಿಟ್ಟು ಮಾತಾಡ್ಸ್ಕೊಂಡೆ ಬಂದ್ಬಿಡ್ತಾನೆ. ನನ್ನ ತಂಗಿ ಬಾಯಾಗ ನನ್ನ ಮಕ್ಕಳು ಕಕ್ಕ ಹಾಕಲಿ, ಒಂದೀಟ್ ಹೇಳಲಿಲ್ಲ ನೀನು. ಹೇಳಿದ್ದಂದ್ರೆ ನಾನು ಬಾಳೆ ಹಾಳಾಕಿರ್ಕಿಲ್ಲ. ಈಗ ನನ್ನ ಗಂಡ ಅವ್ರು ಹುಡ್ಕೊಂತ ಹೋಗಿದ್ದಾನೆ. ಅವ್ರನ್ನ ಹುಡುಕೊಂಡು ಕರ್ಕೊಂಡು ಬಂದ್ರೆ ನಾನು ಏನು ಮಾಡಲಿ? ನನಗೆ ಉಳಿಗಾಲ ಇಲ್ಲ, ಇನ್ನು ನನಗೆ ಉಳಿಗಾಲ ಇಲ್ಲ. ಇಲ್ಲಿಂದ ತವ್ರ ಮನೆಗೆ ಹೋಗೋಕ್ಕೂ ನನಗೆ ಕಾಲು ಕೇಳ್ತಾ ಇಲ್ಲ. ಅಲ್ಲಿ ಹೋದ್ರೆ ನಮ್ಮಪ್ಪ ನಮ್ಮ ಬೈದ ಬಿಡ್ತಾರೀಗ. ಇದ್ದ ಅಲ್ಲೇ ಜಯಿಸ್ಬೇಕು, ಅವ್ರನ್ನ ಅಲ್ಲೇ ಎದುರಾಳಿ ಇರಬೇಕು. ಅದನ್ನು ಬಿಟ್ಟು ಇಲ್ಲಿ ಮನೆಗೆ ಬಂದಿದೆಯಲ್ಲ ನಡಿ ಅಂತಾರೆ. ಅಲ್ಲಿ ತಿನ್ನಕ್ಕೆ ಉಣ್ಣಕ್ಕೆ ಕೂಳು ಇಲ್ಲ. ಇಲ್ಲಿ ಆರಾಮ್ ರಾಣಿಗತೆ ಇದ್ನಿ, ಇಲ್ಲೇ ಇರೋದ್ಬಿಟ್ಟು ಇಂಥ ಹೇಳ್ತೀನೋ ಮನ್ತೀನೋ ಕೆಲಸ ಮಾಡಿಬಿಟ್ಟಿದ್ದಾನೆ. ಏನು ಮಾಡ್ಲಿಕ್ಕ? ಹೆಂಗೆ ತಪ್ಪಿಸ್ಕೊಳ್ಳಿದ್ರಿಂದ ಏನಾದರೂ ಉಪಾಯ ಮಾಡಬೇಕಲ್ಲ. ಏನು ಉಪಾಯ ಮಾಡಲಿ ನಾನು? ಇದಕ್ಕೇನು ಹೋಗೋದು ಬಂದೈತಿ? ಹನಿ ಮೇಲೆ ಹಿಂಗೆ ಕೈ ಎತ್ಕೊಂಡು ಕೂತತ್ತಲ್ಲ. ಗಂಗವ್ವ, ಗಂಗವ್ವ, ಇಷ್ಟು ಕರೆದ್ರು ಹೂವು ನೋಡಲ್ಲ. ಗಂಗವ್ವ, ಗಂಗವ್ವ, ಗಂಗವ್ವ. ಸಂಗೀತ, ಹಂಗೆ ಕುಂತೀವ ತಲೆ ಮೇಲೆ ಕೈ ಇಟ್ಕೊಂಡ? ನಿಮ್ಮ ಅತ್ತೆ ಎಲ್ಲಿ ಕಾಣೋಳಲ್ಲ? ಹೋತಾ ಗವಾಕ್ಷಿ ಆದ್ರೆ ಬಂತ ಅಂತಂದೇಳಿ ಈ ಪೆಡಂಬುತ್ ಇಲ್ಲಿನ ಮಾಡಕ್ಕೆ ಬಂದೈತಿ. ಅಲ್ಲ, ತನ್ನಗ ತನ್ನ ಮನೆಯಾಗ ಇರೋದು ಬಿಟ್ಟು ಮಂದಿ ಉಸಾಬರಿ ಮಾಡಕ್ಕೆ ಬರ್ತಾವೆ ಇಂಥ ನಾಯಿಗಳು. ಗುಂಡೆ, ನನ್ನ ಕೈ ಹಿಡ್ಕೊ ಬೇಕಿ. ಅಕ್ಕ, ಇದಕ್ಕೇನು ಕಿವಿಗೆ ಕೇಳ್ತಾವಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡ್ಸಕತ್ರ ನೋಡುವತ್ತಲ್ಲ. ಇದು ಪಡ್ಸಂಟೇನ ಮಾತಾಡ್ಸಿದ್ರು ಗಡಗಂಬ ನಿಂತತ್ ನೋಡು. ಏ ಸಂಗೀತವ, ಎಷ್ಟರ ಕೊಬ್ಬಿರ್ಬೇಕು ಈಕಿಗೆ, ಇಲ್ಲೇ ಮಾತಾಡ್ಸತ್ತ ನೋಡುವ ನೋಡು. ಏ ಸಂಗೀತವ, ಹಾಂ ಸುಮ್ಮವ, ಚಿಗೋರಿ ಬರ್ರಿ ಚಿಗೋರಿ. ಅಯ್ಯೋ, ಏನೋ ಯೋಚನೆ ಮಾಡತ್ತೀನಿ. ಅಯ್ಯೋ, ನೆನಪಾಗಿಲ್ಲಂಗ. ಒಲಿ ಮೇಲೆ ಹಾಲಿಟ್ಟು ನಿಂದ್ರೆ ಬನ್ನಿ. ಏ ನಿಂದ್ರ, ನಿಮ್ಮ ಅತ್ತೆಯಲ್ಲಿಗೆ ಕೇಳ್ತಾನೆ. ಬನ್ನಿದ್ರಿ, ಒಲಿ ಮೇಲೆ ಹಾಲ ಹೋಗಿ ಬಂದ ಬಿಡ್ತಾನೆ. ಅಯ್ಯಯ್ಯ, ಇದಕ್ಕೇನಾತ? ಮಾತಾಡ್ಸ್ಕೊಡೋದು ದುಡ್ಡು ಹೊರ್ತು ಮುಖ ನೋಡ್ರಿ ದೇವಿನ ಗಂಟು ಮರಿ ಹಾಕೊಂಡು ಬಿತ್ತಿತ್ತಲ್ಲ ಇದು. ಗುಂಡ್ಯಾ, ನೀ ಚಾಕ್ಲೇಟ್ ತಿಂದಿದ್ದ ಮಮ್ಮಿಗೆ ಹೇಳ್ಬೇಡ, ನೀನು ನೋವಾಗೈತಿ ಚಾಕ್ಲೇಟ್ ತಿಂದಿ ಅಂತ ಬಡಿತಾಳ. ಹೇಳ್ತವ ಅಕ್ಕ, ಹೇಳಲ್ಲ. ತಡಿ, ಹುಡುಗರು ಬಂದು ತಡಿ. ಸುಮ್ಮವಜ್ಜಿ, ಗುಂಡೆ ಪುಟ್ಟಿ ಎಲ್ಲಿ ಹೋಗಿದ್ರಿ? ಅಪ್ಪ ಪಯ್ಯ ಕೊಟ್ಟಿತ್ತ, ಅದಕ್ಕೆ ತಮ್ಮಗೆ ಎರಡು ನಂಗೆ ಎರಡು ಚಾಕಿ ತರಕ್ ಹೋಗಿದ್ನ. ಹೌದಾ? ಮತ್ತ ನಿಮ್ಮ ಅಜ್ಜಿ ಅಜ್ಜ ಎಲ್ಲಿ ಕಾಣುವರಲ್ಲ? ಕರೆದು ಇಡತ್ತೀನಿ. ಗುಂಡ್ಯಾ, ನೀ ಅಲ್ಲಿ ಹೋಗಿ ಸಾವಕಾಶ ಕುಂಡ್ರಿ. ಅವ್ವ, ಈ ಗುಂಡ್ಯನ ಮೂತಿಗೆ ಏನಾತವ? ಗುಂಡ್ಯಾ ಬಿದ್ದಾನ ಅಜ್ಜಿ. ಹೌದಾ? ಬಾಳ್ ಪಟ್ಟೈತೆ ಬಿಡು ಪಾಪ. ಹೋಗಪ್ಪ, ಹೇಳ್ಕೊಂಡ್ರು ಹೋಗು. ಅಮ್ಮ ಪುಟ್ಟಿ, ಹಾಂ ಇದು ಎಲ್ಲೋಗಲ್ವ ನಿಮ್ಮ ಅಜ್ಜಿ ಗಂಗಾ ಅಜ್ಜಿ ಎಲ್ಲಿ ಕಾಣುವಳಲ್ಲ? ಯಾಕ ಬಂಗಾರ, ಯಾಕೆ ಅಳ್ತಾ ಇದೀವ? ಕನ್ನರ್ಸ್ಕೋ ಅಳ್ಬೇಡ. ಯಾಕೆ ಅಳತಿ? ಅಜ್ಜಿ, ನಮ್ಮವ್ವ, ನಮ್ಮಪ್ಪ, ನಮ್ಮ ಅಜ್ಜಿ, ನಮ್ಮ ಅಜ್ಜ ಜಗಳ ಮಾಡಿ ಮನೆ ಬಿಟ್ಟು ಹೋದ್ರು.